ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ವಿಚಾರ ಅಂದರೆ ಇವತ್ತು ರಾಜ್ಯದಲ್ಲಿ ಪ್ರಾರಂಭ ಆಗಿರುವಂಥದ್ದು SIR ಪ್ರಕ್ರಿಯೆ, ಇನ್ನು ಮತಪಟ್ಟಿ ಪರಿಷ್ಕರಣೆಯ ವಿಚಾರ. ಇನ್ನು ವಿಶೇಷವಾಗಿ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಮಯದಿಂದ ಕೆಲವು ಭಾಳ ಗಂಭೀರವಾದಂತಹ ಸಮಸ್ಯೆಗಳು ಇವತ್ತು ನಮಗೆ ಕಾಣ್ತಾ ಇದ್ದಾವೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಈ SIR ಪ್ರಕ್ರಿಯೆ ಯಾರು ಅರ್ಹ ಮತದಾರರು, ಯಾರು ಭಾರತೀಯ ನಿವಾಸಿಗಳು, ಯಾರು ಜೀವಿತವಾಗಿದ್ದಾರೆ ಅವರಿಗೆ ಮಾತ್ರ ಈ ಭಾರತ ದೇಶದ ಒಂದು ಭವಿಷ್ಯ ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಮಾಡೋದಕ್ಕೆ ಇವತ್ತು ಅವಕಾಶ ಇದೆ. ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಬೆಂಬಲ ಕೊಡುವಂಥ ದೃಷ್ಟಿಯಲ್ಲಿ, ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಒಂದು ಒಳ್ಳೆ ಸಹಾಯ ಕೊಡೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಇದು. ಮತ್ತು ನಮ್ಮ ಇಡೀ ಒಂದು ಡೆಮಾಕ್ರಸಿಯನ್ನು ರಕ್ಷಿಸಲು ಇದು ಭಾಳ ಒಂದು ಉತ್ತಮವಾದಂಥ ಒಂದು ಕೆಲಸ. ಕರ್ನಾಟಕದಲ್ಲಿ ಆಗಲೇ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಕುಮಾರಸ್ವಾಮಿ ಅವರು, ಸುಶ್ರೀ ಶೋಭಾ ಕರಂದ್ಲಾಜೆ ಅವರು ಸಮಸ್ಯೆಗಳು ವಿಡಿಯೋ ಮೂಲಕನೂ ಕೂಡ ಹೇಳಿದ್ದಾರೆ. ಮತ್ತು ರಾಮನಗರದಲ್ಲಿ ಮತ್ತು ರಾಜ್ಯಾದ್ಯಂತ ನಡೀತಾ ಇರುವಂಥದ್ದು ಅನೇಕ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತೋರಿಸಿದ್ದಾರೆ, ನಿಮ್ಮ ಮುಂದೆ ಅದನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಡ್ಡಾಯವಾಗಿ ಮನೆ ಮನೆಗೆ ಹೋಗಿ, ಡೋರ್ ಟು ಡೋರ್ ಹೋಗಿ ಒಂದು ಫಿಸಿಕಲ್ ವೆರಿಫಿಕೇಶನ್ ಆಗಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಅದು ರಾಮನಗರದಲ್ಲಿ ಮತ್ತು ರಾಜ್ಯಾದ್ಯಂತ ನಡೀತಾ ಇಲ್ಲ ಅಂತ ಬಹಳ ಸ್ಪಷ್ಟವಾದಂತಹ ಆರೋಪ ಇದೆ. ಅದು ವಿಡಿಯೋ ಸಮೇತ, ಅಂದರೆ ಎಲ್ಲ ನಾವು ದಾಖಲೆ ಸಮೇತ ಮತ್ತು ಅದು ಪ್ರೂಫ್ ಸಮೇತ ನಾವು ಕೊಟ್ಟಿದ್ದೀವಿ. ಅದೇ ಅಂತ ಇವಾಗ ಮೈಸೂರಲ್ಲೂ ಕೂಡ ಕೆಲವು ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ. ವಿಡಿಯೋನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ವಿಶೇಷವಾಗಿ ಇದು ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇರುವಂಥದ್ದು ನಾವೆಲ್ಲರೂ ಗಮನಿಸಿದ್ದೀವಿ. ಇಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರದ ನಾಯಕರಾದಂಥ ಸಂದೇಶ್ ಸ್ವಾಮಿ ಅವರು ಇದ್ದಾರೆ. ಅವರನ್ನು ಕೂಡ ನಿನ್ನೆ ನಿಮ್ಮೊಂದಿಗೆ ಮಾತಾಡಿದ್ದಾರೆ ಮತ್ತು ವಿಶೇಷವಾದಂಥ ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಯಾಕೆಂದರೆ ಬರೀ ಅರ್ಹ ಮತದಾರರಿಗೆ ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯವನ್ನು ರೂಪಿಸಲಿಕ್ಕೆ, ನಿರ್ಧಾರ ಮಾಡೋದಕ್ಕೆ ಒಂದು ಹಕ್ಕಿದೆ. ಯಾರು ಅಕ್ರಮವಾಗಿ ಇಲ್ಲಿ ಭಾರತದ ಒಳಗಡೆ ಬಂದಿದ್ದಾರೆ, ಅಕ್ರಮ ವಲಸಿಗರು, ಅವರಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಏನು ಆಫೀಸರ್ಗಳು ಡೋರ್ ಟು ಡೋರ್ ಹೋಗಿ ಒಂದು ಪರಿಶೀಲನೆ ಮಾಡಬೇಕಾಗಿದೆ, ಡೋರ್ ಟು ಡೋರ್ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಚೋಲ್ಟ್ರಿ ಅಥವಾ ಯಾವುದೋ ಒಂದು ಹಾಲು ಅಥವಾ ಕೆಲವು ಕಡೆ ನಾವು ಕೇಳಿದ್ದೀವಿ, ಮಸೀದಿಲೂ ಕೂಡ ಹೋಗ್ಬಿಟ್ಟು ಇವತ್ತು ಅವರು ಎಲ್ಲ ಅಲ್ಲೇ ಕರೆಸ್ಕೊಂಡು ಅಲ್ಲೇ ಎಲ್ಲ ಡಾಕ್ಯುಮೆಂಟು ವೆರಿಫಿಕೇಶನ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತಲೂ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಅಂಥ ಒಂದು ಏನು ವ್ಯವಸ್ಥೆಯ ದುರ್ಬಳಕೆ ಏನಾಗ್ತಾ ಇದೆ ನಿಜಕ್ಕೂ ನಾವು ಖಂಡಿಸಬೇಕಾಗಿದೆ. ಮತ್ತು ಇದನ್ನು ಬಹಳ ಗಂಭೀರವಾಗಿ ನಾವು ಕೂಡ ಹೋರಾಟವನ್ನು ನಡೆಸಲಿಕ್ಕೆ ಇವತ್ತು ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ಈಗಾಗಲೇ ಆರೋಪ ಸಂದೇಶ್ ಸ್ವಾಮಿ ಅವರು ಮಾಡಿದ್ದಾರೆ. ಯಾವುದೇ ಒಂದು ಏನು ಹೌಸಿಂಗ್ ಯೋಜನೆ ಇಲ್ಲದೇನೆ, ಯಾವುದೇ ಒಂದು ಆಶ್ರಯ ಯೋಜನೆ ಇಲ್ಲದೇನೆ ಸುಮಾರು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಆ ಒಂದು ಕ್ಷೇತ್ರಕ್ಕೆ ಹೆಚ್ಚಾಗಿದ್ದಾರೆ. ಬೇರೆ ಕ್ಷೇತ್ರಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಯಾವುದೇ ರೀತಿ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರು ಸೇರಿಸುವಂಥದ್ದು ಎಲ್ಲೂ ನಾವು ಕಾಣಿಲ್ಲ. ಅದು ಹೇಗಾಗಿದೆ ಅಂತ ನಾವು ಭಾಳ ಗಂಭೀರವಾಗಿ ಅದನ್ನ ವಿಶ್ಲೇಷಣೆ ಮಾಡಬೇಕಾಗಿದೆ, ಗಂಭೀರವಾಗಿ ಇದನ್ನ ತನಿಖೆಯನ್ನು ಮಾಡಬೇಕಾಗಿದೆ. ನಿಜಕ್ಕೂ ಇವರು ಅರ್ಹ ಮತದಾರರ ಅಥವಾ ಇದು ಡೂಪ್ಲಿಕೇಟ್ ವೋಟ್ಸ್ಗಳ ಏನು ಅಂತ ಅವರು ನಿಜಕ್ಕೂ ಹೋಗ್ಬಿಟ್ಟು ಒಂದು ಒಳ್ಳೆ ಪರಿಶೀಲನೆ ಮಾಡಬೇಕಾಗಿರೋದು ಅತ್ಯಂತ ಅವಶ್ಯಕವಾದದ್ದು. ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಆಗ್ರಹವನ್ನು ಮಾಡ್ತೀವಿ, ರಾಜ್ಯ ಸರ್ಕಾರ ಈ ಒಂದು ಕೆಲಸ ಸರಿಯಾಗಿ ಮಾಡಬೇಕಂತ. ಎರಡನೇದು 2002 ಆದ ನಂತರ ಯಾರು ಮತಪಟ್ಟಿಯಲ್ಲಿ ಇಲ್ಲದೆ ಇರೋರು, ಅದು ದಾಖಲೆ ಸಹಿತ ಅವರು ಸಾಬೀತು ಮಾಡಬೇಕಾಗಿದೆ ಅವರು ಭಾರತೀಯ ನಿವಾಸಿಗಳು ಅಂತ. ಅದಕ್ಕೆ ಸುಮಾರು 12ರಿಂದ 15 ಡಾಕ್ಯುಮೆಂಟ್ಗಳು ನೀವು ಕೊಡ್ಬೋದು. 12 ದಾಖಲೆಗಳು ಕೊಡ್ಬೋದು. ಅದರಲ್ಲಿ ತಮ್ಮ TCನೂ ಕೂಡ ಇದೆ. ಅದನ್ನು ಕೂಡ ದುರುಪಯೋಗ ಮಾಡ್ತಾ ಇರೋದು ಕೆಲವು ಕಡೆ ನಾವು ಕೇಳಿದ್ದೀವಿ.
ಅಂದರೆ ಕೆಲವು ಅಲ್ಲಿ ಏನೋ ಒಂದಷ್ಟು ದುಡ್ಡು ಕೊಟ್ಟು ಆ ಟಿ ಸಿನೂ ಕೂಡ ಯಾವುದೋ ಒಂದು ಫೇಕ್ ಆಗಿರುವಂಥದ್ದು ನಕಲಿ ಟಿ ಸಿನೂ ಕೂಡ ಕೊಡುವಂಥದ್ದು ಭಾಳ ಸ್ಪಷ್ಟವಾದಂಥ ಆರೋಪ ನಮ್ಮದು. ಸೊ ಇಂಥ ಒಂದು ದುರ್ಬಳಕೆ ಆಗ್ತಾ ಇರುವಾಗ ಡಿ ಸಿ ಮತ್ತು ಎಲ್ಲ BLOಗಳು ವಿಶೇಷವಾಗಿ ಇದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ದಾಖಲೆಗಳನ್ನು ಅದು ಅಧಿಕೃತನ ಇಲ್ವಾ ಅಂತ ಒಂದು ಸಾಬೀತು ಮಾಡಿಕೊಂಡು ನಂತರನೇ ಇವರನ್ನ ಮತಪಟ್ಟಿಗೆ ಸೇರಿಸುವಂಥದ್ದು ಕೆಲಸ ಆಗಬೇಕಾಗಿದೆ. ಜೊತೆಗೆ ನಾವು ಕೂಡ ಇವತ್ತು ಡಿ ಸಿ ಹೋಗ್ಬಿಟ್ಟು ನಮ್ಮೆಲ್ಲ ದೂರುಗಳು ಏನಿದೆ ಮತ್ತು ನಮ್ಮೆಲ್ಲ ಆಗ್ರಹಗಳು ಏನಿದ್ದಾವೆ ಅದನ್ನ ಸಬ್ಮಿಟ್ ಮಾಡುವಂಥದ್ದು ಕೆಲಸನೂ ಕೂಡ ಮಾಡ್ತೀವಿ. ನಂತರನೂ ಕೂಡ ನಾವು ಏನು ಕ್ರಮ ತಗೋಬೇಕಾಗಿದೆ ನಾವು ತಗೊಳ್ತೀವಿ. ಯಾಕಂದರೆ ಇದು ಅತ್ಯಂತ ಒಂದು ಗಂಭೀರವಾದಂಥ ವಿಚಾರ. ಎಲ್ಲರ ಮೇಲೂ ಇದ್ರ ಮೇಲೆ ಒಂದು ಪರಿಣಾಮ ಇದ್ದೇ ಇರುತ್ತೆ. ಅಕ್ರಮ ವಲಸಿಗರು ಇವತ್ತು ವಿಶ್ವಾದ್ಯಂತ ರಾಷ್ಟ್ರಗಳಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಯುರೋಪ್ ನೋಡಿ, ಅಮೆರಿಕ ನೋಡಿ, ಅನೇಕ ದೇಶಗಳಲ್ಲಿ ಯಾರು ಡೂಪ್ಲಿಕೇಟ್ ಹೆಸರು ಒಬ್ಬರಲ್ಲಿ ಹೆಸರು ಇರುತ್ತೆ ಮತ್ತು ಪ್ರೊಜನಿಯಲ್ಲಿ ಅದೇ ಹೆಸರು ಇರುತ್ತೆ. ಕೆಲವು ಇಲ್ಲಿ ಒಂದೆರಡು ಕಡೆ ಒಂದು ಪದ ಏನೋ ಒಂದು ವ್ಯತ್ಯಾಸ ಇರ್ಬೋದು. ಆದರೆ ಅದನ್ನು ಎಷ್ಟೋ ವಿಧಾನಸಭಾದಲ್ಲಿ ಪ್ರತಿಯೊಂದು ವಿಧಾನಸಭಾದಲ್ಲೂ ಕೂಡ ಅಂಥ ಒಂದು ಡೂಪ್ಲಿಕೇಟ್ಗಳು ಇರೋವಂಥದ್ದು ನಾವು ನೋಡಿದ್ದೀವಿ. ಬೂತ್ಗಳು ಇದೆ, ಅಲ್ಲಿ ನಮಗೆ ಯಾವುದೇ ರೀತಿಯ ಬೂತ್ ಅಧ್ಯಕ್ಷ ನೇಮಕ ಮಾಡೋದು, ಬೂತ್ ಒಂದು ನಿರ್ಮಾಣ ಮಾಡೋದಕ್ಕೆ ಅಲ್ಲಿ ನಮಗೆ ಅವಕಾಶ ಇದೆ ಅಂತಕ್ಕಂಥ ಕ್ಷೇತ್ರ. ಸೊ ಅಂಥ ಕ್ಷೇತ್ರದಲ್ಲಿ ಈ SIR ಪ್ರಕ್ರಿಯೆ ಅತ್ಯಂತ ಗಂಭೀರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇವತ್ತು ಅವರು ತೀರ್ಮಾನ ಮಾಡಬೇಕಾಗಿದೆ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಇದು ಸಂವಿಧಾನದ ಅಡಿಯಲ್ಲಿ ಭಾರತ ನಡೀತಾ ಇದೆ ಅಥವಾ ಅವ್ರದ್ದೇ ಆದಂಥ ಒಂದು ಕಾನೂನು ಪ್ರಕಾರ ನಡೀತಾ ಇದೆ ಅಂತ ಅವ್ರು ಕೇಳಬೇಕಾಗಿದೆ. ಇದು ಸ್ಪಷ್ಟವಾದಂಥ ಆರೋಪ ನಮ್ಮದು. ಇವತ್ತು SIR ಉದ್ದೇಶ ಏನು ಅಂದರೆ ಬರೀ ಅರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡಬೇಕಾಗಿದೆ, ಅರ್ಹ ಮತದಾರರನ್ನ ನೀವು ಪಟ್ಟಿಯಲ್ಲಿ ಬರೀ ಅರ್ಹ ಮತದಾರರನ್ನ ಸೇರಿಸಿದ್ರೆ ಅವ್ರ ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಅಂತ ಅವ್ರಿಗೆ ಸಹಜವಾಗಿ ಒಂದು ಪ್ರಶ್ನೆ. ಅವರು ಬರೀ ಅವರ ಗುರಿ ಅಧಿಕಾರಕ್ಕೆ ಬರೋಕ್ಕೆ, ಯಾವ ರೀತಿ ಅಧಿಕಾರಕ್ಕೆ ಬರ್ತಾರೋ ಅವ್ರಿಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಬೈ ಹುಕ್ ಆರ್ ಕ್ರೂಕ್ ವಿ ಹ್ಯಾವ್ ಟು ಕಮ್ ಟು ಪವರ್ ಅಂತ ಅವ್ರದ್ದು ಸ್ಪಷ್ಟವಾದಂಥ ಒಂದು ನಿರ್ಣಯ ಇದೆ. 1 ಲಕ್ಷಕ್ಕಿಂತ ಹೆಚ್ಚು ಅಂತ ನಮ್ಮ ಆರೋಪ. ನರಸಿಂಹರಾಜ ಕ್ಷೇತ್ರದಲ್ಲಿ ಇದು 1 ವರ್ಷ ಹಿಂದೆನೇ ಆಗಿರೋದು, ಮತ್ತೆ ಇವಾಗಲೂ ಕೂಡ ಅದು ಸಾಬೀತಾಗ್ತಾ ಇದೆ. 2018ರಲ್ಲಿ ಏನು ಮತದಾರರಿದ್ರು ಅದು ಈ 23ನೇ ಎಲೆಕ್ಷನ್ಗೆ 1 ಲಕ್ಷ ಮತಗಳು ಜಾಸ್ತಿ ಆಗಿದೆ. 23ನೇ ಎಲೆಕ್ಷನ್ ಅಲ್ಲಿ 1 ಲಕ್ಷ ಮತದಾರ ಹೆಚ್ಚಾಗಿದ್ದಾರೆ. ಅದನ್ನ ಪರಿಶೀಲನೆ ಮಾಡುವಂಥದ್ದು ಸಮಯ ಇವಾಗ ಬಂದಿದೆ. ಆದರೆ ಈ ರೀತಿ ಕೆಲಸ ಮಾಡಿದ್ರೆ ಅದು ಯಾವುದೇ ರೀತಿ ಪರಿಶೀಲನೆ ಆಗಲ್ಲ. ಮತ್ತೆ ಅಲ್ಲಿ ಯಾವುದೇ ರೀತಿಯ ಹೌಸಿಂಗ್ ಪ್ಲಾನ್ ಬಂದಿಲ್ಲ, ಮನೆ ಸಂಖ್ಯೆನೂ ಕೂಡ ಜಾಸ್ತಿ ಆಗಿಲ್ಲ. ಎರಡೂ ಕೂಡ ಆಗಿಲ್ದೇನೆ ಜನರ ಸಂಖ್ಯೆ ಹೇಗೆ ಇಷ್ಟಾಗಿದೆ. ಬೇರೆ ಕ್ಷೇತ್ರಗಳಿಗೂ ನಾವು ಪ್ರಮಾಣಾನುಗುಣವಾಗಿ ನಾವು ನೋಡಿದ್ರೆ ಇದು ಯಾವುದೇ ಪ್ರಪೋರ್ಷನ್ ಇಲ್ಲ. ನಮ್ಗೆ ಗೊತ್ತಿಲ್ಲ, ಅದಕ್ಕೇನೆ SIR ಪ್ರಕ್ರಿಯೆ ನಡಿಬೇಕಾಗಿದೆ. ಎಲ್ಲಿಂದ ಬಂದಿದ್ದಾರೆ 1 ಲಕ್ಷ ಮತದಾರರು, ಬೇರೆ ಕ್ಷೇತ್ರಕ್ಕೆ ನಾವು ಹೋಲಿಕೆ ಮಾಡುವಾಗ ಇಷ್ಟೊಂದು ಹೆಚ್ಚಾಗಿಲ್ಲ ಎಲ್ಲೂ ಕೂಡ. ಬರೀ ಈ ಒಂದು ಕ್ಷೇತ್ರ, ಈ ಕ್ಷೇತ್ರದ ಇತಿಹಾಸ ಮತ್ತೆ ಅದರ ವೋಟಿಂಗ್ ಪ್ಯಾಟರ್ನ್ ನೋಡಿ, ಮತ್ತೆ ಏನು ಇಡೀ ಭಾರತದಲ್ಲಿ ನೋಡ್ತಾ ಇರುವಂಥದ್ದು ನಾವು ಏನು ಪ್ಯಾಟರ್ನ್ ಇದೆ ಅದನ್ನ ನೋಡಿ ನಾವು ಒಂದು ಒಳ್ಳೆ ರೀತಿಯ ತನಿಖೆ ಮಾಡಬೇಕಾಗಿದೆ. SIR ಇದಕ್ಕೆ ಒಂದು ಒಳ್ಳೆ ಅವಕಾಶ. ಅದನ್ನೇ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಇವರು ಅಕ್ರಮನ, ಇವರು ಅರ್ಹ ಮತದಾರರು? ಗೊತ್ತಿಲ್ಲ. ನಾವು ಅದಕ್ಕೆ ಹೇಳ್ತಾ ಇರೋದು SIR ನಡಿಬೇಕಾಗಿದೆ. 1 ಲಕ್ಷ ಮತದಾರರು ಹೆಚ್ಚಾಗಿದ್ದಾರೆ ನರಸಿಂಹರಾಜ. ಟೋಟಲ್ ಬರೀ ನರಸಿಂಹರಾಜ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಆಗಿದೆ. ನಿಮ್ಮ ವಿಡಿಯೋ ಮೂಲಕನೇ ನಾವು ನೋಡಿರೋದು. ಅದನ್ನ ನಿಮ್ಮ ವಿಡಿಯೋಗಳೇ ಏನು ಹರಡ್ತಾ ಇದೆ ನಿಮ್ಮ ನ್ಯೂಸ್ ಚಾನಲಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಹರಡ್ತಾ ಇರುವಂಥ ವಿಡಿಯೋದಲ್ಲೇ ಅಲ್ಲಿ BLOನೋ ಯಾರು ಅಂತ ಅವರು ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಯಾಕೆಂದರೆ ಪ್ರಕ್ರಿಯೆ ಮಾನದಂಡ ಭಾಳ ಸ್ಪಷ್ಟವಾಗಿದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಮಾನದಂಡ ಇದೆ. ಅದು ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಬೂತ್ ಲೆವೆಲ್ ಏಜೆಂಟ್ಗೆ ಅವಕಾಶನೇ ಇಲ್ಲ ಹೋಗೋಕ್ಕೆ. ಕೆಲವು ಬೂತ್ಗಳಲ್ಲಿ ನಾವು ಅವ್ರನ್ನ ನೇಮಕ ಮಾಡಿದ್ರೇ ಅವ್ರ ಮೇಲೆ ಥ್ರೆಟ್ಗಳು ಬರುತ್ತೆ. ಕೆಲವು ಕಡೆ ನಮ್ಮ ಡೆತ್ ಥ್ರೆಟ್ ಬಂದಿದೆ, ಹೋಗೋಕ್ಕೆ ಆಗಲ್ಲ ಕೆಲವು ಬೂತ್ಗಳಿಗೆ. ಇಂಥ ಒಂದು ಸಮಸ್ಯೆ ಇರುವಾಗ ಅವರು ಆಫೀಸರ್ಗಳ ಪಾತ್ರ ಭಾಳ ಮುಖ್ಯವಾದದ್ದು, ಆಡಳಿತದ ಒಂದು ಪಾತ್ರ ಭಾಳ ಮುಖ್ಯವಾದದ್ದು. ಇದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಇದನ್ನು ನಮ್ಗೇನು ಪ್ರಶ್ನೆ ಮಾಡಿದ್ರೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ.
ಖಾಲಿ ನಿವೇಶನಗಳನ್ನು ಕೆಲವು ಮತದಾರರಿದ್ದಾರೆ ಅವ್ರುಗಳು ಕೊಡೋಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇರೋದು. ಇಲ್ಲಾಂದ್ರೆ ಅಲ್ಲಿ 22 ವಾರ್ಡಲ್ಲಿ 15 ವಾರ್ಡಲ್ಲಿ ನಡೀತಾ ಇದೆ ನಾವು ಎಷ್ಟು ಮಟ್ಟಕ್ಕೆ ಮಾಡ್ಬೋದು ನಾವು ಮಾಡಿದ್ದೀವಿ. ನರಸಿಂಹರಾಜ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ ಬೂತ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಮ್ಮ ಎಲೆಕ್ಷನ್ ಅಲ್ಲಿ ಇನ್ಯಾಕೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಪಸಂಖ್ಯಾತರು ಹೆಚ್ಚು ಸಂಖ್ಯೆಯಲ್ಲಿರೋ 100ಕ್ಕೆ 100 ಇರುವಂತ ಬೂತ್ಗಳಲ್ಲಿ ಬಿಜೆಪಿಗೆ ಬೂತ್ ಮಾಡೋದಕ್ಕೆ ಅವ್ರ ಅವಕಾಶನೇ ಕೊಡಲ್ಲ. ಅಲ್ಲಿ ಇರುವುದಿದೆ ಯಾರೋ ನಮ್ಮ ಬಿಜೆಪಿ ಪರವಾಗಿ ಇದ್ರೂ ಸಹ ಅವ್ರ ಮೇಲೆ ಥ್ರೆಟ್ ಹಾಕಿ ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿ ಏನೇನೋ ಸಮಸ್ಯೆ ಕ್ರಿಯೇಟ್ ಮಾಡಿ ನಮಗೆ ಬಹಳನೇ ತೊಂದರೆ ಕೊಡುವಂಥದ್ದು ಒಂದು ಕ್ಷೇತ್ರ. ಇದು ನಿಮ್ಗೆ ಚೆನ್ನಾಗೇ ಗೊತ್ತಿದೆ. ನಿಮ್ಮ ಪ್ರೆಸ್ ಎಲ್ಲಿ ಹೋಗಿದ್ದೀರಾ ನೀವು? ಅಲ್ಲಿ ನಿಮ್ಗೆ ಬಿಡಲ್ಲ, ಅಲ್ಲಿ ನಮ್ಗೆ ಎಲ್ಲಿ ಬಿಡೋದು? ಇದು SIR ಮೂಲಕ ನಮಗೆ ಸ್ಪಷ್ಟವಾದಂತ ಮಾಹಿತಿ ಕೊಡಬೇಕಾಗಿದೆ. ಪೊಲೀಸು, ಕಾನೂನು ಮತ್ತು ಸುವ್ಯವಸ್ಥೆ ಯಾರ ಕೈಯಲ್ಲಿದೆ, ಆಡಳಿತ ಯಾರ ಕೈಯಲ್ಲಿದೆ, ಅವರು ಕ್ರಮ ತಗೋಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಮತ್ತೆ CRPF ಕೂಡ ಡಿಪ್ಲಾಯ್ ಮಾಡೋದಕ್ಕೆ ಇದೇನು ಸೂಕ್ಷ್ಮವಾದಂತಹ ಜಾಗಗಳಿದ್ದಾವೆ ಅದನ್ನ ನಾವು ಆಗ್ರಹವನ್ನು ಮಾಡ್ತೀವಿ. ನಾವೇನು ಕ್ರಮ ತಗೊಳ್ಬೇಕಾಗಿರೋದು ತಗೋತೀವಿ. ಆದ್ರೆ ಅದಕ್ಕೆ ಹೋಗೋಕೆ ಮುಂಚೆ ಇವರು ಒಂದು ಸ್ವಲ್ಪ ಪ್ರಾಮಾಣಿಕತೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಮಾಡಲಿ ಅಂತ ನಮ್ಮ ಆಗ್ರಹ. 100ಕ್ಕೆ 100 ಬೇಕೇ ಬೇಕು. ನಾವು ಕೇಳಿದ್ದೀವಿ. ಅವರು ಇದು ಅಧಿಕಾರ ಏನು ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಅವರು ಕೊಡಬೇಕು. ವೆಸ್ಟ್ ಬೆಂಗಾಲಲ್ಲೂ ಕೂಡ ಮಾಡಿದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿನೂ ಕೂಡ ಏನು ಮಾಡಬೇಕಾಗಿದೆ ಮಾಡಿದ್ದಾರೆ. ಅವರೇ ಮಾಡುವಾಗ ಇವ್ರಿಗೆ ಏನು ಕಷ್ಟ? ಅಂಡ್ ಅವರು ಬಾಂಗ್ಲಾದೇಶ್ ಪಕ್ಕನೇ ಇರೋರು. ಇಲ್ಲಿ ನೆನ್ನೆ ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕೇಸನ್ನೆಲ್ಲ ದಾಖಲೆ ಮಾಡಿದ್ದೀವಿ. ಎಷ್ಟೋ ಒಂದು 130 ಜನ ಬಾಂಗ್ಲಾದೇಶದಿಂದ ಬಂದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಎಲ್ಲ ಆಧಾರ್ ಕಾರ್ಡಲ್ಲಿ ಏನಿತ್ತು ಎಲ್ಲ 1 ಜನವರಿ ಬರ್ತ್ ಡೇಟ್. ಅಂದ್ರೆ ಏನು ಎಲ್ಲಿಂದ ಬರ್ತಾ ಇದ್ದಾರೆ ಇವ್ರ ಬಗ್ಗೆ ಸರಿಯಾದಂತಹ ರೀತಿ ತನಿಖೆ ಮಾಡ್ತಾ ಇದಾರ? ಅದ್ರ ಬದಲು ಬಂದ್ಬಿಟ್ಟು ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡೋರು, ಮತ್ತೆ ಇವತ್ತು ಇಡೀ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋರ ಮೇಲೆ ಕೇಸ್ ಹಾಕ್ತವ್ರೆ. ಯಾವುದೇ ರೀತಿ ಅಕ್ರಮ ಕೆಲಸ ಮಾಡ್ತಾ ಇಲ್ಲ, ಆದ್ರೂ ಸಹ ಅವ್ರ ಮೇಲೆ FIRಗಳು ದಾಖಲೆ ಆಗ್ತಾ ಇದೆ. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ. ಈ ಸಮಯದಲ್ಲಿ ಈ SIR ಪ್ರಕ್ರಿಯೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಸ್ಪಷ್ಟವಾದಂತಹ ಆಗ್ರಹ. ನರಸಿಂಹರಾಜದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬೂತ್ ಲೆವೆಲ್ ಅಲ್ಲಿ ನಮ್ಗೆ ಸುಮಾರು 150 ಬೂತ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಬೂತ್ ಮಾಡೋಕೆ ಅವಕಾಶ ಇಲ್ಲ. ನನ್ನ ಎಲೆಕ್ಷನ್ ಅಲ್ಲೂ ಕೂಡ ಮಾಡಿಲ್ಲ. ಹಿಂದೆ 2023 ಎಷ್ಟೋ ವರ್ಷದಿಂದ 20 ವರ್ಷದಿಂದ ಇಲ್ಲಿ ಬೂತ್ಗಳು ಮಾಡಿಲ್ಲ. ನಾವು ಅಲ್ಲಿ ಬೂತ್ ಮಾಡದೇನೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. SIR ಮಾಡೋದ್ರಾಗ ಅವರು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಇವತ್ತು ನಮ್ಗೆ ಅಲ್ಲಿ ಮನೆಗೆ ಹೋಗಿ ಬ್ಲಾಕ್ ಲೆವೆಲ್ ಆಫೀಸರ್ ಸಮೇತ ಹೋಗ್ಲಿ, ಏನ್ ಸಮಸ್ಯೆ ಇಲ್ಲ. ಬಟ್ ಇಬ್ರು ಕಡೆ ನಮ್ಮ ಏಜೆಂಟು ಇರ್ಲಿ, ಬೇರೆ ಪಕ್ಷದ ಏಜೆಂಟು ಇರ್ಲಿ, ಏನ್ ಸಮಸ್ಯೆ ಇಲ್ಲ. ಅಂಡ್ ಕೆಲವು ಕಡೆ ನಮ್ದು ನೆನ್ನೆನೂ ಕೂಡ ಆರೋಪ ಮಾಡಿದ್ದಾರೆ. ಕೆಲವು ಕಡೆ ನಮ್ಮ BLA 2ಗಳು ಬರೀ ಒಬ್ಬರೇ ಇರ್ಬೇಕು ಪ್ರತಿ ಒಂದು ಬೂತ್ಗೆ. ಕಾಂಗ್ರೆಸ್ ಕಡೆಯವರು 2-3 ಜನ ಏನೋ ಹೋಗ್ತಾ ಇದ್ದಾರೆ ಅಂತಾನು ಕೂಡ ಬಹಳ ಸ್ಪಷ್ಟವಾದಂತಹ ಒಂದು ಆರೋಪವನ್ನು ಕೊಡ್ತೀವಿ. ನಮ್ಮ ಕಡೆಯಿಂದ ಕೊಡ್ಬೇಕಾಗಿರುವಂತ ದೂರುಗಳು ಎಲ್ಲಾನು ಕೊಡ್ತಾ ಇದ್ದೀವಿ. DC ಹೋಗ್ಬಿಟ್ಟು ಇವಾಗ ಭೇಟಿ ಆಗಿ ನಿಮ್ಗೆ ಹೇಳಿದಾಗ DC ಗಾಗ್ಲೇ ಸಂದೇಶ್ ಸ್ವಾಮಿ ಅವರು ಕೊಟ್ಟಿದ್ದಾರೆ, ಮತ್ತೆ ನರಸಿಂಹರಾಜ ಕ್ಷೇತ್ರ ಪರವಾಗಿ ಕೊಟ್ಟಿದ್ದಾರೆ. ಇಡೀ ಭಾಜಪಾ ಮೈಸೂರು ಇವಾಗ ನಾವು ಇನ್ನೊಂದು ಹೋಗ್ಬಿಟ್ಟು ಕೊಡ್ತಿದ್ವಿ. ದಸರಾ ವಿಚಾರದಲ್ಲಿ ಕಂಬಳ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇದು SIR ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿರೋದು. ಹೆಚ್ಚು ಗಮನ ಅದಕ್ಕೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ಹೈಲೈಟ್ ಆಗ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಸನ್ನಿವೇಶದಲ್ಲಿ. ಕಂಬಳ ಬಗ್ಗೆ ನಾನು ಆಗ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವವಾದಂತಹ ಒಂದು ಆಚರಣೆ. ಆ ಭೂಮಿಗೆ, ಆ ಒಂದು ಮಣ್ಣಿಗೆ ಸೇರಿರುವಂಥದ್ದು. ಅವರು ಎಲ್ಲ ವಿಧಿವಿಧಾನಗಳು ಸಮೇತ ಆ ಒಂದು ಆಚರಣೆ ನಡೆಸೋದು. ಇಲ್ಲಿ ಇರ್ತಕ್ಕಂಥ ದಸರಾ ಅಂತೆ ಅವ್ರದ್ದು ಆ ಕಂಬಳ ಮತ್ತು ಬೇರೆ ಬೇರೆ ಅನೇಕ ಒಂದು ಆಚರಣೆಗಳು ನಡೆಯೋದು. ಇವತ್ತು ಇದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಆಚರಣೆಗಳು ಅತ್ಯಂತ ಒಂದು ಗಂಭೀರ ರೀತಿಯಲ್ಲಿ ಅತ್ಯಂತ ಒಂದು ಧಾರ್ಮಿಕ ಒಂದು ಕಾಳಜಿ ವಹಿಸಿ ಇದನ್ನ ಇವರು ಮುಂದುವರಿಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಇವರು ಬರೀ ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಇದು ಕೆಲಸವನ್ನು ಮಾಡ್ತಾ ಇರೋದು ಖಂಡಿಸುವಂಥದ್ದು. ಮತ್ತೆ ಈ ದಸರಾದಲ್ಲಿ ಎಷ್ಟೋ ಲೋಕಗಳು ನಾವು ನೋಡ್ತಾ ಇದ್ದೀವಿ. ನಮ್ಗೆ ಟಿಕೆಟ್ ವಿಚಾರ ಇರ್ಬೋದು. ಪ್ರತಿ ವರ್ಷನೂ ಕೂಡ ನಾವು ಮುಂದೆ ದಸರಾ ಆಗಿದ್ದ ಕೂಡಲೇ ಬಂದು ಹೇಳೋದು ಅದೇನೆ, ಎಲ್ಲರಿಗೂ ಕೂಡ ಟಿಕೆಟ್ ಸಮಸ್ಯೆ ಇದೆ. ಅದು ಯಾವುದೋ ಒಂದು ಪರಿಹಾರ ತರಬೇಕಾಗಿದೆ ಅವರು. ಜೊತೆಗೆ ಇಲ್ಲಿ ದಸರಾ ಸಮಯದಲ್ಲಿ ಜನರಿಗೆ ಬಂದು ನೋಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿ, ಯುವ ದಸರಾ ಇದೆ, ಆಹಾರ ಮೇಳ ಇದೆ, ಇನ್ನೊಂದು ಏನೇನೋ ಶೋಗಳಿರುತ್ತೆ, ಅದೆಲ್ಲಾನು ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆಗೋದು ಈ ಕಳೆದ 2 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ.
ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಸರಿಯಾದ ರೀತಿಯಲ್ಲಿ ಆ ದಿನದ ಆಚರಣೆ ನಡೆಸಿ ಅವರು. ಇನ್ನು ಕಂಬಳ ಮತ್ತೆ ಬೇರೆ ಬೇರೆ ಆಚರಣೆಗಳು ಆಮೇಲೆ ತಗೊಂಡು ಬರಲಿ ಅವರು. ಈಗ ಮಳೆ ಆಗಿದೆ, 8 ಕೋಟಿ 2 ದಿನಕ್ಕೆ 8 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅನ್ನುವಂಥದ್ದು, 3 ತಿಂಗಳು ಅದಕ್ಕೆ ನೀರು ಹಾಕೋಕೆ ನೀರು ವೇಸ್ಟ್ ಮಾಡುವಂಥದ್ದು, ಇದು ಸಖತ್ ಕಷ್ಟ ಆಗ್ತಾ ಇರುವಂತ. ನೀರಿನ ಸಮಸ್ಯೆ ಇರುವಾಗ ದಸರಾ ಆಚರಣೆ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲ್ಲ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ತಕ್ಕ ಇವರು ತೀರ್ಮಾನ ಮಾಡಬೇಕಾಗಿದೆ. ಈಗಾಗಲೇ ಅವರು ಏನೇನೋ ಹೇಳಿದ್ದಾರೆ, ಬಿತ್ತನೆ ಮಾಡಬೇಡಿ, ಎಲ್ಲಿ ಅನವಶ್ಯಕವಾದಂಥ ಕೃಷಿ ಹೋರಾಟ ಮಾಡಬೇಡಿ ಅಂತ ಏನು ಅವ್ರಿಗೆ ಯಾವುದೇ ರೀತಿ ವಿಶ್ವಾಸ ಕೊಡ್ತಾ ಇಲ್ಲ ರೈತರಿಗೆ ಈ ಸರ್ಕಾರ. ಆ ಸಮಯದಲ್ಲಿ ಇವರು ದಸರಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ, ಇನ್ನೂ ಏನು ಖರ್ಚು ಮಾಡ್ತೀವಿ ಅಂತ ಹೇಳೋದು ಅದು ಅವರು ಸೂಕ್ತವಾದಂಥ ನಿರ್ಣಯ ತಗೋಬೇಕಾಗಿದೆ. ಏನು ಜನರು ಏನು ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ತಕ್ಕ ಇವರು ಆಚರಣೆ ಸಂಘಟಿಸಿದರು. ನೋಡಿ, ಸಾಂಪ್ರದಾಯಿಕ ಆಚರಣೆಗಳು ನಡೀತಾ ಇರುತ್ತೆ, ಮನೆಯಲ್ಲಿ ಕೂಡ ನಡೆಯುತ್ತೆ, ಅರಮನೆಯಲ್ಲಿ ಕೂಡ ನಡೆಯುತ್ತೆ. ಆಚೆ ಕಡೆ ನಡೆಯುವಂಥದ್ದು ಸಾರ್ವಜನಿಕ ದಸರಾ ಹಬ್ಬದಲ್ಲಿ ಎಷ್ಟು ಮಟ್ಟಕ್ಕೆ ದಸರಾ ಅದು ಖರ್ಚಾಗಬೇಕಾಗಿದೆ, ರಾಜ್ಯದ ಪರಿಸ್ಥಿತಿ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಇವರು ತೀರ್ಮಾನ ಮಾಡಬೇಕಾಗಿರುವಂಥದ್ದು. ಹಿಂದೆನೂ ಕೂಡ ಸರ್ಕಾರಗಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮೊದಲನೇ ಒಂದು ಟರ್ಮಲ್ಲೂ ಕೂಡ ಇಂಥ ಒಂದು ನಿರ್ಣಯ ತಗೊಂಡಿದ್ರು. ಸೊ ಅದು ಮಾಡಲಿ ಅವರು, ನಮ್ಮ ಬೆಂಬಲ ಇರುತ್ತೆ. ಸರ್, ಈಗ ಮೈಸೂರು ದಸರಾಗೆ ತನ್ನದೇ ಆದ ಇತಿಹಾಸ ಇದೆ. ಈಗ ಮೈಸೂರು ದಸರಾ ಬಹಳ ವಿಶ್ವವಿಖ್ಯಾತವಾಗುತ್ತೆ. ಅದಕ್ಕೆ ಬೇರೆ ಒಂದು ಸಂಸ್ಕೃತಿಯನ್ನ ಇಲ್ಲಿಗೆ ತಿಂದು ಬೇರೆ ಹೊರಗಡೆ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ, ಬೇರೆ ಸಂಸ್ಕೃತಿಯ ಆಚರಣೆಗಳನ್ನ ಇದೆಲ್ಲ ಆಚರಣೆಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಸುಮ್ಮನೆ ನಾವು ಆಚರಣೆ ಮಾಡಲ್ಲ. ಇದೆ ಅಥವಾ ಒಂದು ಪಬ್ಲಿಕ್ ಶೋ ಅಲ್ಲ, ಅಥವಾ ಒಂದು ಡಾನ್ಸ್ ಶೋ, ಅಥವಾ ಒಂದು ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಅಲ್ಲ. ಅದು ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥದ್ದು, ಆ ಭೂಮಿಗೆ ಆ ಮಣ್ಣಿಗೆ ಒಂದು ನಿಕಟವಾದಂತಹ ಸಂಬಂಧ ಇರ್ತಕ್ಕಂಥ ಆಚರಣೆಗಳು. ಸೊ ಅದು ಆ ಸಂಸ್ಕೃತಿ ಒಂದು ಮೇರೆಗೆ ನಡಿಬೇಕಾಗಿರ್ತಕ್ಕಂಥ ಆಚರಣೆಗಳು. ದಸರಾನು ಕೂಡ ಅದೇ ರೀತಿ ನಡೆಯುವಂಥದ್ದು. ಈಗ ದಸರಾನು ಕೂಡ ನೀವು ಕರಾವಳಿಗೆ ಹೋಗಿ ತಗೋತೀವಿ ಬರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿ ನಾವು ಸರಿಯಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹಳೆ ಮೈಸೂರು ಭಾಗಕ್ಕೆ ಸೇರಿರುವಂಥದ್ದು, ಮತ್ತೆ ಇಲ್ಲಿ ಆಚರಣೆ ನಡೀತಾ ಇರುವಂಥದ್ದು, ಇಲ್ಲಿ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಆಗ ಧಾರ್ಮಿಕ ಹಿನ್ನೆಲೆ ಬಗ್ಗೆ ಒಂದು ಕಾಳಜಿ ವಹಿಸಿ ಇವರು ನಿರ್ಣಯವನ್ನು ತಗೋಬೇಕಾಗಿರುವಂಥದ್ದು ಅತಿ ಅವಶ್ಯಕ.